ಸಚಿವರೇ, ರೈತರ ತಾಳ್ಮೆಯನ್ನ ಪರೀಕ್ಷಿಸಬೇಡಿ. ರೈತರು ಏನ್ ತಿನ್ಬೇಕು? ನಾವು ಏನ್ ಮಾಡಕ್ ಬರ್ತೈತಿ? ಇದು ಉಣ್ಣಕ್ ಬರ್ತೈತೆ, ತಿನ್ನಕ್ ಬರ್ತೈತೆ. 2 ರೂಪಾಯಿ ಬರ್ತಾವ ಇದಕ್ಕಾಗ್ಯಾವು ಎಲ್ಲ ಬೆಳಿ ಲಾಸ್, ಮಳೆ ಆಗಿ ಎಲ್ಲ ಬೆಳಿ ಲಾಸ್ ಆಗ್ಯಾವು. ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ. ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆ ಪರಿಹಾರದ ರಾಜಕೀಯ 5 ತಾಲೂಕುಗಳಿಗೆ ಅನ್ಯಾಯವಾಗಿದ್ಯಾಕೆ? ಎಲ್ಲ ಸಮಸ್ಯೆ ಭಾಳ. ಹೆಸರು ಹಾಕಿವ್ರಿ, ಎಲ್ಲ ಕಟಾವು ಬಂದುವುದು, ಎಲ್ಲ ಬೀಜ ಎಲ್ಲ ಉದುರಿ ಹೋಗಿಬಿಟ್ಟು ಗುಡ್ಡಿ ಆಗಿ ಉದ್ರೇವ್ರಿ, ಉದ್ರೇವ್ರಿ. ಮಂಕನು ಸೇರಿ ಬಿಟ್ಟೈತ್ರಿ. ಏನೋ ರೈತರಿಗೆ ಏನೋ ಸವಲತ್ತು ಸಿಗಲ್ರಿ. ಇದಕ್ಕೆ ಏನು ಪರಿಹಾರನೇ ಇಲ್ರಿ. ಎಲ್ಲ ನಾಶ ಆಗಕ್ಕಿಂತ ಎಲ್ಲ ಒಂದು ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ. ಬಿಸಿಲು ನಾಡು ಕೊಪ್ಪಳ ಜಿಲ್ಲೆಯ ರೈತರು ಈಗ ಆಕ್ರೋಶದ ಜ್ವಾಲೆಯಲ್ಲಿ ಬೆಂದಿದ್ದಾರೆ. ಒಂದ್ ಕಡೆ ನಿಸರ್ಗದ ಅವಕೃಪೆಯಿಂದ ಬೆಳೆ ಹಾನಿಯಾಗಿ ಕಂಗಲಾಗಿದ್ರೆ, ಮತ್ತೊಂದು ಕಡೆ ಸರ್ಕಾರದ ತಾರತಮ್ಯದ ನೀತಿಯಿಂದ ರೈತರು ಬೀದಿಗೆ ಬಿದ್ದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರಗಳಿಗೆ ಮಾತ್ರ ಬೆಳೆ ಪರಿಹಾರ ಭಾಗ್ಯ ಸಿಕ್ಕಿದ್ದು, ಉಳಿದ 5 ತಾಲೂಕುಗಳ ರೈತರು ನಮ್ಗೇಕೆ ಈ ದ್ರೋಹ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಸಚಿವರ ಭರವಸೆ ಕೇವಲ ಮಾತಿನ ಬುರುಡೆಯೇ? ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅವರು ಮಾಧ್ಯಮಗಳ ಮುಂದೆ ಯಲಬುರ್ಗಾ, ಕುಕನೂರು, ಕುಷ್ಟಗಿ, ಗಂಗವತಿ ಹಾಗೂ ಕೊಪ್ಪಳ ತಾಲೂಕುಗಳಿಗೂ ಪರಿಹಾರ ಕೊಡ್ತೀವಿ, ಯಾರು ಆತಂಕ ಪಡಬೇಡಿ ಅಂತ ಹೇಳಿ 1.5 ತಿಂಗಳು ಕಳೆದಿದೆ. ಆದ್ರೆ ಇದುವರೆಗೂ ರೈತರ ಖಾತೆಗೆ ಒಂದೇ 1 ರೂಪಾಯಿ ಜಮೆ ಆಗಿಲ್ಲ. ಪಕ್ಕದ ಗದಗ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಿ ಪರಿಹಾರ ಕೊಡಲಾಗಿದೆ. ಆದ್ರೆ ಕೊಪ್ಪಳದಲ್ಲಿ ಸಚಿವರ ಕ್ಷೇತ್ರಗಳು ಆದ ಕಾರಟಗಿ ಮತ್ತು ಕನಕಗಿರಿಗೆ ಮಾತ್ರ ಪರಿಹಾರ ನೀಡಿ ಉಳಿದವರನ್ನ ಕೈಬಿಟ್ಟಿರುವುದು ಯಾವ ನ್ಯಾಯ ಎಂದು ರೈತ ಮುಖಂಡರು ಕೆಂಡಕಾರಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ರೈತರಿಗೆ ಸಂಕಷ್ಟ. ಬೆಳೆ ಹಾನಿಯಾದಾಗ ತಕ್ಷಣವೇ ಸಮೀಕ್ಷೆ ನಡೆಸಬೇಕಾಗಿದ್ದ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಜಿಲ್ಲೆಯ 1000 ರೈತರು ಇಂದು ಪರಿಹಾರದಿಂದ ವಂಚಿತರಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲೆದು ರೈತರು ಸುಸ್ತಾಗಿ ಹೋಗಿದ್ದಾರೆ. ಹೋರಾಟ ಅನಿವಾರ್ಯ. ರೈತರು ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಈಗಾಗಲೇ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಸಚಿವರ ಕಚೇರಿ ಹಾಗೂ ಡಿಸಿ ಕಚೇರಿಗೆ ಮನವಿ ಸಲ್ಲಿಸಿ 15 ದಿನ ಕಳೆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ತಾರತಮ್ಯವಿಲ್ಲದೆ 5 ತಾಲೂಕುಗಳ ರೈತರಿಗೆ ತಕ್ಷಣವೇ ಹೆಸರು ಬೆಳೆ ಪರಿಹಾರ ಬಿಡುಗಡೆ ಮಾಡಬೇಕು. ಸಮೀಕ್ಷೆ ನಡೆಸದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ತಾಂತ್ರಿಕ ಕಾರಣಗಳನ್ನ ಹೇಳಿ ರೈತರನ್ನ ಅಲೆದಾಡಿಸುವುದನ್ನ ನಿಲ್ಲಿಸಬೇಕು. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ರೆ 5 ತಾಲೂಕಿನ ರೈತ ಸಂಘಟನೆಗಳ ಒಕ್ಕೂಟದೊಂದಿಗೆ ಜಿಲ್ಲಾ ಆಡಳಿತ ಭವನದ ಮುಂದೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತೆ ಎಂದು ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಹಾಗೂ ರೈತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡ್ರಿ ಸರ್, ಈಗ ಹೆಸರು ಬೆಳೆ ಎಲ್ಲ ಹಾಳಾಗಿ ಇವತ್ತು ರಾಜ್ಯಾದ್ಯಂತ ಮಳೆ ವಿಪರೀತ ಮಳೆಯಾಗಿ ಹಾಳಾಗ್ಬಿಟ್ಟು ಮುಂಗಾರಿ ಹೆಸರು ಅಂತ ಹೆಸರು ಹಾಳಾಗ್ಯಾವ ಅಂತೇಳಿ ನಾವೇನ್ ಮಾಡ್ಬಿಟ್ಟು ಜಿಲ್ಲಾ ಆಡಳಿತಕ್ಕೆ ಒಂದು ತಾಲೂಕು ಆಡಳಿತಕ್ಕೆ ನಾವು ಎಲ್ಲ ತಹಸೀಲ್ದಾರ್ ಮೂಲಕ ಎಲ್ಲ ಮುಖ್ಯಮಂತ್ರಿಗೆ ಎಲ್ಲರಿಗೆ ಕೊಟ್ವಿ. ಇಲ್ಲೇ ಪಕ್ಕದ ಜಿಲ್ಲೆದಾಗ ಒಂದು HK ಪಾಟೀಲ್ ತಮ್ಮ ಕ್ಷೇತ್ರ ಸರ್ವೆ ಮಾಡಿ ಜಿಲ್ಲೆಯಾದ್ಯಂತ ಒಂದು ಗದಗ ಜಿಲ್ಲೆಯಾದ್ಯಂತ ಬೆಳೆ ಪರಿಹಾರ ಹಾಕಿ ಅಲ್ಲಿ ಹಳೆ ಮಾತಾಗಿ ಹೋಗ್ತು. ಈಗ ಅಲ್ಲೇ ರೊಕ್ಕ ಬಳಸಿ ಎಲ್ಲ ಇದಾಯ್ತು. ನಮ್ಮ ಕೊಪ್ಪಳ ಜಿಲ್ಲೆದಲ್ಲೂ ಇವತ್ತು ಮನವಿ ಕೊಟ್ರು, ಅವ್ರೇನು ಅದಕ್ಕೆ ಮನೆ ಸ್ಪಂದನೆ ಇಲ್ಲ, ಏನಿಲ್ಲ. ಅದು ಬೆಳೆ ಸರ್ವೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ಬೆಳೆ ಪರಿಹಾರನ ಹಾಕಲಿಲ್ಲ. ನಾವು ಬೆಳೆ ಪರಿಹಾರ ಹಾಕ್ಬೇಕಂತೇಳಿ ಇದನ್ನ ಕೇಳಿದ್ರು. ಒಂದೇನು ಇವತ್ತು ಕೊಪ್ಪಳದ ಮಾಧ್ಯಮ ವರದಿಗಾರರು ಇವತ್ತು ತಂಗಡಿಗೆ ಅವ್ರನ್ನ ಕೇಳಿದ್ರು, ಸಚಿವರನ್ನ. ಅವೇನಿಲ್ಲ ಹಾಕ್ತಿವಿ, ಇವತ್ತೇನೈತಿ ಕನಕೇರಿ ಮತ್ತು ಏನೈತಿ ಅಂದ್ರೆ ಕಾರಟಗಿ ಅಷ್ಟ ನಿಮ್ಮ ಕ್ಷೇತ್ರ ಹಾಕ್ಸ್ಕೊಂಡ್ರ, ಉಳಿದ ತಾಲೂಕು ಏನ್ ಮಾಡಿರಿ ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ ನಾವು ಯಲಬುರ್ಗಿ ಹಾಕ್ತಿವಿ, ಕೊಪ್ಪಳನ ಹಾಕ್ತಿವಿ, ಗಂಗಾವತಿನ ಹಾಕ್ತಿವಿ, ಕುಷ್ಟಗಿರಿಗೆ ಹಾಕ್ತಿವಿ, ಎಲ್ಲಾ ಕಡೆ ಹಾಕ್ತಿವಿ. ಹಾಕೋದ್ರಾಗ ಸ್ವಲ್ಪ ವಿಳಂಬ ಆಗಿರ್ಬೋದು ಅಂತ ಅವ್ರ ಮಾಧ್ಯಮ ಮೂಲಕ ಅವರೇ ಹೇಳ್ಕೊಂಡ್ರ. ಅದ್ರ ಜೊತೆಯಲ್ಲಿ ಮತ್ತೆ DC ಕೂಡ ಇವತ್ತೊಂದು ಏನ್ ಹೇಳಿಕೆ ಆದ್ರೆ ಅವರು ಅದನ್ನ ಮತ್ತೆ ಅಂದ್ರೆ ರೈತರು ಕಂಪ್ಲೀಟ್ ಒಂದು ಅರ್ಜಿ ಕೊಟ್ರೆ ನಾವು ಪರಿಹಾರ ಹಾಕ್ತಿವಿ ಅನ್ನೋ ಮಾತು ಹೇಳಿದ್ರು. ನಾವು ಹಿಂದೆ ಕೊಟ್ಟಿದ್ವಿ ಏನದಾವಲ್ಲ ಅವ್ರಿಗೆ ಕೊಟ್ಟಿದ್ವು ಅಂತ ಅವನ ಜೆರಾಕ್ಸ್ ಕಾಪಿ ಅದಕ್ಕೆ ಲಗತ್ತಿಸಿ ಮತ್ತೊಂದು ಮೊನ್ನೆ ಅರ್ಜಿ ಕೊಟ್ಟಿವಿ. ಆ ಅರ್ಜಿಗೇನು ಏನು ಸ್ಪಂದನೆ ಇಲ್ಲ, ಏನು ಕೇರ್ ಮಾಡಿಲ್ಲ. ಶೀಘ್ರದಲ್ಲಿನ ಅರ್ಜಿನ ಏನು ತಗೊಂಡು ಅದನ್ನ ಪರಿಶೀಲನೆ ಮಾಡಿ ಅವ್ರು ಹೇಳಿದಂತ ನುಡಿಬೇಕಾಗತ್ತೆ. ಈಗ ಅವ್ರು ಹೇಳ್ಯಾರಂದಾಗ ಇಷ್ಟೊತ್ತಿಗೆ ಹಾಕ್ಬೇಕಾಗಿತ್ತು. 2 ತಿಂಗಳು
ಅಂತ ಮಾಧ್ಯಮ ಕೇಳ್ಕೊಂಡು ಈಗ ಶೀಘ್ರದಲ್ಲಿ ಈಗ ನಮ್ಮ ಬೆಳೆ ಪರಿಹಾರನ ಶೀಘ್ರ ಎಲ್ಲ ರೈತರಿಗೂ 5 ತಾಲೂಕಿಗೆ ಹಾಕ್ಬೇಕು. ಹಾಕದೇ ಇದ್ರೆ ನಾವು 5 ತಾಲೂಕಿನ ರೈತರು ನಿನ್ನ DC ಆಫೀಸಿಂದ ಸತ್ಯಾಗ್ರಹ ಕುಂತು ಧರಣಿ ಕುಂದ್ರಬೇಕಾಗತ್ತೆ. ಇನ್ನು 4 ದಿನದಾಗ ಏನೈತಿ ಎಲ್ಲ ಮುಖ್ಯಮಂತ್ರಿ ಜೊತೆ ಗಮನಕ್ಕೆ ತಂದು ಅದನ್ನ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿ. ಏನಿಲ್ರಿ, ಈಗ ಹೆಸರು ಬೆಳೆ ಪರಿಹಾರ ನಮ್ಮ ಜಿಲ್ಲಾದೊಳಗ ನಮ್ಮ ತಾಲೂಕಿನಾಗ ಬರಲಿಲ್ಲ. ಈಗ ಕನಕಗಿರಿ ಅವನ್ನೆಲ್ಲ ಕೊಟ್ಟರು. ನಮ್ಮ ಜಿಲ್ಲಾ ಉಸ್ತುವಾರಿ ಶಿವರಾಜ್ ತಂಗಡಿ ಅವರು ಮಾಧ್ಯಮದ ಮುಖಾಂತರ ಹೇಳಿದ್ರು, ಕೊಪ್ಪಳದಾಗ ಹೇಳಿದ್ರು, ಹಿಂಗ ನಾವು ಉಳಿಕೆ ತಾಲೂಕಿಗೆ ಅಷ್ಟು ನಾವೆಲ್ಲ ಹಾಕ್ತೀವಿ, ವಿಳಂಬ ಆಗುತ್ತೆ, ನಾವೆಲ್ಲ ಹಾಕ್ತೀವಿ ಅಂದ್ರೆ ಇವತ್ತಿಗೆ ಸುಮಾರು ಒಂದು 2 ತಿಂಗಳಾಯ್ತು, ಇವತ್ತಿಗೆ ಹಾಕಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಈಗ ರೈತರು ಎಲ್ಲರೂ ನಮ್ಮ ಅಷ್ಟು ತಾಲೂಕಿನವ್ರು ಕೂಡಿ DC ಆಫೀಸಿನ ಮುಂದೆ ನಾವು ಸತ್ಯಾಗ್ರಹ ಕುಂದ್ರಬೇಕಂತ ಮಾಡಿವಿ. ಈಗಾಗಲೇ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಕೊಟ್ಟಿವಿ, ತಹಸೀಲ್ ಆಫೀಸ್ ಕೊಟ್ಟಿವಿ, DC ಆಫೀಸಿಗೆ ಕೊಟ್ಟಿವಿ, ಎಲ್ಲ ಮುಖ್ಯಮಂತ್ರಿ ಕೊಟ್ಟಿವಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ MLA ಆದ ಬಸವರಾಜ ರಾಯರೆಡ್ಡಿಗೆ ಸೀತಾಮಣಿ ಕೊಟ್ಟಿವಿ. ಅವರು ನಾವು ಹಾಕಿಸ್ತೀವಿ ಅಂದ್ರು. ಇವತ್ತಿಗೆ ಯಾರಿಗೆ ₹1 ಬಂದಿಲ್ಲ. ಈಗ ತಮ್ಮ ಕ್ಷೇತ್ರಕ್ಕೆ ಅಷ್ಟ ಕೊಟ್ಟು ನಮ್ಮ ಕ್ಷೇತ್ರದಾಗ ಮಳೆ ಇಲ್ಲ, ಬೆಳೆ ಆಗಿಲ್ಲ, ಹಾನಿಯಾಗಿಲ್ಲ, ಎಲ್ಲ ಒಡ್ಡೊಡ್ದವು, ಮನಿ ಬಿದ್ದವು, ಎಲ್ಲ ಬಿದ್ದವು, ಹಾಳಾದವು, ಹೆಸರು ಪೀಕ್ ಎಲ್ಲ ಲಾಸ್ ಆದವು, ಏನೇನು ಬಿತ್ತಿ ಬೀಜ ಸತೆ ಬರೋಂತ ಆತು. ಅದಕ್ಕಾಗಿ ಪರಿಹಾರ ಯಾಕೆ ಹಾಕ್ಲಿಲ್ಲ? ತಮ್ಮ ತಾಲೂಕಿಗೆ ಅಷ್ಟು ಹಾಕ್ಕೊಂಡು ನಮ್ಮ ತಾಲೂಕಿಗೆ ಯಾಕೆ ಹಾಕ್ಲಿಲ್ಲ? ಕುಕನೂರು ಹಾಕ್ಲಿಲ್ಲ, ಯಲಬುರ್ಗ ಹಾಕ್ಲಿಲ್ಲ, ಕೊಪ್ಪಳ ಹಾಕ್ಲಿಲ್ಲ, ಕುಷ್ಟಗಿಗೆ ಹಾಕ್ಲಿಲ್ಲ, ನಮ್ಮ ಕನಕಗಿರಿ ಅವನಷ್ಟು ಹಾಕ್ಯಂಡು ಈಗ ಉಳ್ಕೆದ ಹಾಕ್ತಿವಿ ಅಂತಂದು ರೈತರಿಗೆ ಬರೀ ಸುಳ್ಳು ಭರವಸೆಯನ್ನು ಕೊಟ್ಕೊಂತ ಹೋದ್ರ ಇದು ಮಾಧ್ಯಮದ ಮುಖಾಂತರ ಹೇಳ್ತೀವಿ ಸರಿಯಲ್ಲ. ರೈತರು ರೋಚ್ ಗೆದ್ರೆ ಯಾರು ತಡೆಯಲ್ಲ. ಅದಕ್ಕೆ DC ಆಫೀಸಿಂದ ಸತ್ಯಾಗ್ರಹ ಕುಂತು ಎಷ್ಟೊತ್ತಿದ್ರು ಅದನ್ನ ಹಾಕತನ ಬಿಡಲ್ಲ ಅಂದು ನಾವು ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀವಿ. ದೇವರೆಡ್ಡಿ ನಾಗರೆಡ್ಡಿ ಅಂತ. ನಮ್ದು ಉಳ್ಳಾಗಡ್ಡಿ ನಾಶ ಆಗೈತ್ರಿ. ಹೀರೆ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ, ಭಾಳ ಸಮಸ್ಯೆ ಆಗೈತ್ರಿ. ಮತ್ತೆ ಕಸ್ತ ಎಣ್ಣೆ ಹೊಡೆದು ಎಲ್ಲ ಒಣಗಿ ಹೊಂಟೈತ್ರಿ. ಮತ್ತೆ ಮಳಿ ಹೆಚ್ಚುವರಿಯಾಗಿ ಎಲ್ಲ ಸಮಸ್ಯೆ ಪರಿಹಾರ ಆಗೈತ್ರಿ. ಗೋಂಜಾಳ ಹಾಕಿವ್ರಿ, ಗೋಂಜಾಳ ಬೆಳ್ಸಿ ಬಂದು ಅದಕ್ಕೂ ಗೊಬ್ಬರ ಇಲ್ರಿ, ಎಲ್ಲ ಸಮಸ್ಯೆ ಭಾಳ. ಹೆಸರು ಹಾಕಿವ್ರಿ, ಎಲ್ಲ ಕಟಾವು ಬೆಂದುವುದು ಎಲ್ಲ ಬೀಜ ಎಲ್ಲ ಉದುರಿ ಹೋಗಿಬಿಟ್ಟೋಗಿತ್ತಾಗತ್ತೆ. ಗುಡ್ಡಿ ಆಗಿ ಉದ್ರೇವ್ರಿ, ಉದ್ರೇವ್ರಿ, ಮಂಕುಗಳನ್ನು ಸೇರಿ ಬಿಟ್ಟೈತ್ರಿ. ಏನೋ ರೈತರಿಗೆ ಏನೋ ಸವಲತ್ತು ಸಿಗಲ್ರಿ. ಇದಕ್ಕೆ ಏನು ಪರಿಹಾರನ ಇಲ್ರಿ, ಎಲ್ಲಾ ನಾಶ ಆಗಕ್ಕಿಂತವ್. ಎಲ್ಲ ಒಂದು ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ. ಮಳೆಲಿಂದ ಭಾಳ ಆತಂದ್ರಿ. ಮಳೆ ಆಗಿನ ಬರಗಾಲ ನಮ್ಗ. ಬಸವಂತಪ್ಪ ರೀ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾನು 4 ನೋಡ್ರಿ, ಹಾಕೋ ಹೊತ್ತಿನಾಗ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆಯಾಗಿ ಬೆಳೆ ಹಾನಿ ಏನಾಗೈತಲ್ಲ, ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕೇನ ನಮ್ಮ ರೈತರು ಹೇಳಿದೆ, ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಕ್ಕೆ ಹಾಕ್ತೀವಿ, ಯಲಬುರ್ಗಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಎಸ್ ಪ್ರಿಯ ವೀಕ್ಷಕರೇ, ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲಾದ್ರೂ ರೈತರ ಕಡೆ ಗಮನ ಹರಿಸುವವರು ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೊಪ್ಪಳ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್.